ಬೇರೆ ವಿಷಯಗಳ ಕಡೆಗೆ ನೋಡೋಣ. ಶೂಟಿಂಗ್ ನಡೀತಾ ಇತ್ತು ನಾಮಚಿಲುಮೆ ಹತ್ರ. ಶೂಟಿಂಗ್ ಈಗ ಕ್ಯಾನ್ಸಲ್ ಆಗಿದೆ. ಯಾಕಂದರೆ ಅನುಮತಿ ಇಲ್ಲದೇ ಚಿತ್ರೀಕರಣ ಮಾಡಲಾಗ್ತಿತ್ತು ಅಂತ ರಕ್ಷಿತಾ ಪ್ರೇಮ್ ಅವರ ತಮ್ಮನ ಸಿನಿಮಾ ಅರಣ್ಯಾಧಿಕಾರಿಗಳು ದಾಳಿ ಮಾಡಿದರು. ಶೂಟಿಂಗನ್ನು ಸ್ಟಾಪ್ ಮಾಡಿದರು. ತುಮಕೂರಿನ ನಾಮದ ಚಿಲುಮೆ, ಅದಕ್ಕೊಂದಿಷ್ಟು ಭಾಳ ಹಿನ್ನೆಲೆ ಇದೆ. ನಾಮದ ಚಿಲುಮೆಗೆ ರಾಮ ಬಾಣ ಬಿಟ್ಟಿದ್ದರಿಂದ ಆ ರೀತಿ ಚಿಲುಮೆ, ನೀರಿನ ಚಿಲುಮೆ ಉಕ್ತು ಅನ್ನುವಂಥ ಹಿನ್ನೆಲೆ ಇರುವಂಥ ಪ್ರದೇಶ. ಅರಣ್ಯಾಧಿಕಾರಿಗಳು ದಾಳಿ ಮಾಡಿದರು. ದಾಳಿ ಮಾಡಿ ಸಿನಿಮಾ ಶೂಟಿಂಗನ್ನು ನಿಲ್ಲಿಸಿದ್ದಾರೆ. ಇನ್ನು ಚಿತ್ರತಂಡ ಇಲ್ಲ, ನಾವು ಊಟ ಮಾಡೋಕ್ಕೆ ನಿಲ್ಲಿಸಿದ್ವಿ, ಶೂಟಿಂಗ್ ಗೀಟಿಂಗ್ ಏನು ಮಾಡ್ತಿರಲಿಲ್ಲ ಅಂತ ಹೇಳಿದೆ. ಆದರೂ ಕೂಡ ಅನುಮತಿ ಇಲ್ಲದೇ ಅಲ್ಲಿ ಚಿತ್ರೀಕರಣ ನಡೀತಾ ಇತ್ತಂತೆ. ನೋಡಿ, ನಾಮದ ಚಿಲುಮೆ, ತುಮಕೂರು ಬಳಿ ಬರುವಂಥ ನಾಮದ ಚಿಲುಮೆ, ಅಲ್ಲಿ ಅದರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಊಟಕ್ಕೆ ನಿಲ್ಲಿಸಿದ್ವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ACF ಪವಿತ್ರ ನೇತೃತ್ವದಲ್ಲಿ ಈ ದಾಳಿ ಆಯಿತು. 5 ದಿನಗಳಿಂದ ಊಟಕ್ಕೆ ನಿಲ್ಲಿಸೋಕ್ಕೆ ಸಾಧ್ಯನಾ? ತರುಣ್ ಸುಧೀರ್ ಕ್ರಿಯೇಟಿವ್ ಹೆಸರಲ್ಲಿ ಚಿತ್ರೀಕರಣ ನಡೀತಾ ಇತ್ತು. ರಕ್ಷಿತಾ ಪ್ರೇಮ್ ಸಹೋದರ ರಾಣಾ ನಟನೆಯ 2ನೇ ಚಿತ್ರ ಇದು. 50ರಿಂದ 100 ಜನ ಈ ಶೂಟಿಂಗಲ್ಲಿದ್ದರು. ವನ್ಯಜೀವಿಗಳಿವೆ ಇಲ್ಲಿ ಯಾವುದೇ ಪರ್ಮಿಷನ್ ಇರಲಿಲ್ಲ, ಪರ್ಮಿಷನ್ ತಗೊಂಡಿರಲಿಲ್ಲ. ಫೆಬ್ರವರಿ 3ನೇ ತಾರೀಕಿನೇ ಅನುಮತಿ ಪಡೆಯಲಿಕ್ಕೆ ಅರ್ಜಿ ಗುಜರಾಯಿಸಿದ್ರು. ಅನುಮತಿಗೆ ಅರ್ಜಿ ಹಾಕಲಾಗಿತ್ತು. 3 ದಿನ ನಮಗೆ ಪರ್ಮಿಷನ್ ಕೊಡಿ ಅಂತ ಕೇಳಲಾಗಿತ್ತು. ಆದರೆ ಇದುವರೆಗೂ ಕೂಡ ಅರಣ್ಯ ಇಲಾಖೆ ಪರ್ಮಿಷನ್ ಕೊಟ್ಟಿಲ್ಲ. ACF ಪವಿತ್ರ ಇಲ್ಲಿ ದಾಳಿ ಮಾಡಿದರು, ಶೂಟಿಂಗನ್ನು ನಿಲ್ಲಿಸಿದರು. ಬನ್ನಿ, ನಮ್ಮ ಪ್ರತಿನಿಧಿ ಮಹೇಶ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಕಳೆದ 4-5 ದಿನಗಳಿಂದ ರಾಜ್ಯಾದ್ಯಂತ ಚಿತ್ರರಂಗದ ಸದ್ದು ಮಾಡ್ತಾ ಇರುವಂಥದ್ದು, ರಾಜ್ಯಾದ್ಯಂತ ಹಸಿ ಚರ್ಚೆ ಕೂಡ ಆಗ್ತಾ ಇದೆ. ನೆಟ್ಟು ಬೋಲ್ಟ್ ವಿಚಾರವಾಗಿ ಈಗಾಗಲೇ ಸಾಕಷ್ಟು ಬಿಸಿ ಚರ್ಚೆ ಜೋರಾಗಿರುವಂಥದ್ದು. ಈಗ ಸದ್ಯ ತುಮಕೂರಿನಲ್ಲೂ ಕೂಡ ಈ ಒಂದು ಕನ್ನಡ ಚಿತ್ರತಂಡ ಒಂದರ ಒಂದು ಸದ್ದು ಮಾಡ್ತಾ ಇರುವಂಥದ್ದು. ಕಳೆದ ರಾತ್ರಿ ನಾಮಚಿಲುಮೆಯಲ್ಲಿ ಚಿತ್ರೀಕರಣಕ್ಕೆ ಬಂದಂಥವ್ರನ್ನ ಸೀಸ್ ಮಾಡಿ ಅದನ್ನು ಇತರೆ ಒಂದು ಸಾಮಗ್ರಿಗಳನ್ನ ವಶಕ್ಕೆ ಪಡೆದಂಥ ಘಟನೆ ನಡೆದಿರುವಂಥದ್ದು. ನಾವೀಗ ತುಮಕೂರಿನ ನಾಮದ ಚಿಲುಮೆ ಬಳಿ ಇರುವಂಥದ್ದು. ಇದು ಸಂಪೂರ್ಣವಾಗಿ ನಿಷೇಧಿತ ಪ್ರದೇಶ. ರಾತ್ರಿ ಪಾಳ್ಯದಲ್ಲಿ ಕೂಡ ಯಾರೂ ಕೂಡ ಇಲ್ಲಿ ಸಂಚಾರ ಮಾಡುವಂತಿಲ್ಲ. ಇದ್ರ ಜೊತೆಗೆ ಇಲ್ಲಿ ಸಾಕಷ್ಟು ಒಂದು ವನ್ಯ ಜೀವಿಗಳು ಇರುವಂಥ ಹಿನ್ನೆಲೆಯಲ್ಲಿ ರಾತ್ರಿ ಪಾಳ್ಯದಲ್ಲಿ ಸಂಪೂರ್ಣವಾಗಿ ನಿಷೇಧ ಮಾಡಿರ್ತಾರೆ. ವಾಹನಗಳಿಗೆ ಮಾತ್ರ ಓಡಾಡೋಕ್ಕೆ ಅವಕಾಶ ಕೊಟ್ಟಿರುವಂಥದ್ದು. ಆದರೆ ಈಗ ಕನ್ನಡ ಚಿತ್ರೀಕರಣ ರಾತ್ರಿ ಇಲ್ಲಿ ಚಿತ್ರೀಕರಣ ಮಾಡ್ತಾ ಇದ್ದಾರೆ ಅಂತೇಳಿ ಅದನ್ನು ಆ ವಾಹನ ಸೇರಿದಂತೆ ಅದಕ್ಕೆ ಚಿತ್ರೀಕರಣಕ್ಕೆ ಬಳಸಿದಂಥ ಸಾಮಗ್ರಿಗಳನ್ನ ಕೂಡ ಇಲ್ಲಿ ಅದನ್ನು ವಶಕ್ಕೆ ಪಡೆದಿರುವಂಥದ್ದು ನಾವು ಈ ಸ್ಥಳದಲ್ಲಿ ನೋಡ್ಬೋದಾಗಿದೆ. ಇದು ನಾಮದ ಚಿಲುಮೆಯ ಎಂಟ್ರೆನ್ಸ್ ಸ್ಥಳ ಅಂತ ಹೇಳ್ಬೋದು. ಇಲ್ಲೇ ರಾತ್ರಿ ಪಾಳ್ಯ ಒಂದು ಹೆಸರಿಡದ ಚಿತ್ರ ಅನ್ನೋದು ಕೂಡ ಈಗ ಮೇಲ್ನೋಟಕ್ಕೆ ಗೊತ್ತಾಗಿರುವಂಥದ್ದು. ಆ ಪ್ರೊಡಕ್ಷನ್ ನಂಬರ್ 1 ಹೆಸರಲ್ಲಿ ಇಲ್ಲಿ ಚಿತ್ರೀಕರಣ ಆರಂಭ ಮಾಡೋದಕ್ಕೆ ಬಂದಿರ್ತಾರೆ. ಆದರೆ ಇಲ್ಲಿ ಅನುಮತಿ ಕೂಡ ಪ್ರಮುಖವಾಗಿರುತ್ತೆ. ಅನುಮತಿ ಪಡೆದು ಈ ಥರ ಒಂದು ಚಿತ್ರೀಕರಣ ಇರ್ಬೋದು ಮತ್ತು ಬೇರೆ ಫೋಟೋಶೂಟ್ಗಳನ್ನ ಅನುಮತಿ ಪಡೆದು ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ಏಕಾಏಕಿ ಅನುಮತಿ ಪಡೆಯದೇ ಬಂದಂಥ ಹಿನ್ನೆಲೆಯಲ್ಲಿ ರಾತ್ರಿ ತುಮಕೂರಿನ ವಲಯ ಅರಣ್ಯಾಧಿಕಾರಿಗಳು ದಾಳಿ ಮಾಡಿ ಈಗ ನಾವು ಆ ದೃಶ್ಯದಲ್ಲಿ ನೋಡ್ಬೋದು. ಇಲ್ಲಿದ್ದಂಥವ್ರನ್ನ ಕೂಡ ಅವ್ರನ್ನ ವಶಕ್ಕೆ ಪಡೆದು ವಿಚಾರಿಸಲಾಗಿ ಒಂದಷ್ಟು ಜನ ಇಲ್ಲಿಂದ ಪರಾರಿ ಕೂಡ ಆಗಿರುವಂಥದ್ದು. ಇದ್ರ ಜೊತೆಗೆ ಈಗ ಸದ್ಯದ ಮಾಹಿತಿ ಪ್ರಕಾರ ಪ್ರೊಡಕ್ಷನ್ ನಂಬರ್ 1 ಅನ್ನೋ ಹೆಸರಿನ ಚಿತ್ರತಂಡ ಇಲ್ಲಿಗೆ ಬಂದಿತ್ತು, ಚಿತ್ರೀಕರಣ ಆರಂಭ ಮಾಡ್ತಾ ಇತ್ತು ಅನ್ನೋದು ಕೂಡ ಮೇಲ್ನೋಟಕ್ಕೆ ತಿಳಿದು ಬಂದಿರುವಂಥದ್ದು. ದೃಶ್ಯದಲ್ಲಿ ನೋಡ್ಬೋದಾಗಿದೆ. ಮೊದಲನೇದಾಗಿ ರಾತ್ರಿ ಆಗಿರೋ ಕಾರಣ ಅದನ್ನು ಊಟಕ್ಕೆ ಬಳಸುವಂಥ ಸಾಮಗ್ರಿಗಳು ಮತ್ತು ಅದ್ರ ಜೊತೆಗೆ ಆ ಲೈಟ್ ಏನಿರುತ್ತೆ, ಲೈಟ್ ಕೂಡ ಇಲ್ಲಿ ಅರಣ್ಯಾಧಿಕಾರಿಗಳು ಸೀಜ್ ಮಾಡಿದ್ದಾರೆ. ಮತ್ತು ಅವ್ರು ಕುಳಿತುಕೊಳ್ಳೋದಕ್ಕೆ ಚೇರ್ಗಳನ್ನು ಕೂಡ ತಂದಿರ್ತಾರೆ. ಇದ್ರ ಜೊತೆಗೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ಪಾತ್ರೆ ಸಾಮಾನುಗಳು ಕೂಡ ಇಲ್ಲಿರುವಂಥದ್ದು. ಇದ್ರ ಜೊತೆ ಜನರೇಟರ್ ಕೂಡ ಇರುವಂಥದ್ದು. ಅಂದರೆ ಇದನ್ನೆಲ್ಲ ಸಾಕಷ್ಟು ರೀತಿಯಲ್ಲಿ ಸಿದ್ಧತೆ ಕೂಡ ಮಾಡ್ತಾ ಇರ್ತಾರೆ. ಇಲ್ಲಿನ ಅರಣ್ಯ ಸಿಬ್ಬಂದಿ ಮಾಹಿತಿ ಮೇರೆಗೆ ಏಕಾಏಕಿ ವಲಯ ಅರಣ್ಯ ಅಧಿಕಾರಿಗಳು ಪವಿತ್ರ ನೇತೃತ್ವದಲ್ಲಿ ದಾಳಿ ಮಾಡಿ ಈಗಾಗಲೇ ಅವ್ರನ್ನ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಮಾಹಿತಿ ಇರುವಂಥದ್ದು. ಎಲ್ಲ ಅವರಿಗೆ ಕ್ಯಾಮ್ರಾ ಲೈಟ್ ಆಗಿರ್ಬೋದು ಇದೇ ವಾಹನದಲ್ಲಿ ತಂದಿರ್ತಾರೆ ಅನ್ನೋದು ಕೂಡ ಈಗ ಮಾಹಿತಿ ಇದೆ. KA 02B2466
ಅನ್ನೋದು ಕೂಡ ಈ ಒಂದು ಟಿ ಟಿ ವಾಹನದ ಸಂಖ್ಯೆ ಆಗಿರುವಂಥದ್ದು. ಇದೇ ವಾಹನದಲ್ಲಿ ಬಂದಿರುವಂಥದ್ದು. ಅಂದರೆ ಸುಮಾರು ಒಂದು 50ರಿಂದ 100 ಜನ ಇಲ್ಲಿ ಇರ್ತಾರೆ ಅನ್ನೋದು ಕೂಡ ಇರುವಂಥದ್ದು. ಅರಣ್ಯ ಸಿಬ್ಬಂದಿಗೆ ಮಾಹಿತಿ ಹೋದ ಬಳಿಕ ಅವರೊಂದಷ್ಟು ಜನ ಅದರಲ್ಲಿ ಅಲ್ಲಿಂದ ಪರಾರಿಯಾಗಿದ್ದಾರೆ. ಮತ್ತು ಪ್ರಮುಖವಾಗಿ ಚಿತ್ರರಂಗದ ಪ್ರಮುಖ ವ್ಯಕ್ತಿಗಳಲ್ಲಿದ್ದರು ಅನ್ನೋದು ಕೂಡ ಈಗ ಶಂಕೆ ಕೂಡ ಇರುವಂಥದ್ದು. ಎಲ್ಲ ಏನು ಮಾಹಿತಿ ಅವ್ರನ್ನ ವಿಚಾರಣೆ ಮಾಡಿದ ಮೇಲೇ ಸತ್ಯ ಹೊರಗಡೆ ಬರಬೇಕಿದೆ. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ಮಹೇಶ್, TV9 ತುಮಕೂರು.